ವೆಲ್ಕಮ್ ಟು ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ಬಹುತೇಕ ನರ್ಸಿಂಗ್ ವಿದ್ಯಾರ್ಥಿಗಳ ಡ್ರೀಮ್ ಜಾಬ್ ಅಂತಾನೆ ಹೇಳ್ಬೋದು ನರ್ಸಿಂಗ್ ಆಫೀಸರ್ ಆಗೋದು ಅಂತ. ತನ್ನ ಕನಸನ್ನ ಸಾಕಾರಗೊಳಿಸಿಕೊಂಡು ಸಾಧಕರಲ್ಲಿ ಕೂತಿರುವಂತ ಬಿಬಿ ನಗರ್ ಏಮ್ಸ್ ನಲ್ಲಿ ವರ್ಕ್ ಮಾಡುವಂತ ಒಬ್ಬ ಸಾಧಕನ ಮತ್ತೆ ಪರಿಚಯ ಮಾತಾಡೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ ಪರಿಚಯ? ನನ್ನ ಹೆಸರು ಪ್ರಕಾಶ್ ಕುಡುಕಿ, ಬಾಗಲಕೋಟೆ ಜಿಲ್ಲೆ ಕೊಂಕಣಕೊಪ್ಪ ಊರಿನ. ಸರ್, ನಿಮ್ ಎಜುಕೇಶನ್ ಎಲ್ಲ ಆಗಿರೋದು? ನಮ್ಮ ಪ್ರೈಮರಿ ಎಜುಕೇಶನ್ ಬಂದು ಕನ್ನಡ ಮೀಡಿಯಂ, ಕನ್ನಡ ಶಾಲೆಯಲ್ಲಿ ಕಲ್ತಿದ್ದೀನಿ. 8th to 10th ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಪಕ್ಕದೂರಲ್ಲಿ ಕಲ್ತಿದ್ದೀನಿ. ಸರ್, ನೀವು BSc ನರ್ಸಿಂಗ್ ಮಾಡಿದ್ದು ಎಲ್ಲಿಂದ? ನಮ್ಮ BSc ನರ್ಸಿಂಗ್ ಕಾಲೇಜ್ ಆಫ್ ನರ್ಸಿಂಗ್ ಬಿಮ್ಸ್ ಬೆಳಗಾವಿ. ಸೆಕೆಂಡ್ ಇಯರ್ ಮುಗಿದ ತಕ್ಷಣ ತುಂಬಾ ಚಾಯ್ಸಸ್ ಬರುತ್ತೆ ಸರ್. ಇಂಜಿನಿಯರಿಂಗ್ ಆಗಿರ್ಬೋದು, BA, BCom ನೀವು ಎಲ್ಲ ಬಿಟ್ಟು ನರ್ಸಿಂಗ್ ಯಾಕೆ ಚೂಸ್ ಮಾಡಿದ್ರಿ ಸರ್? ನಿಮ್ಮ ಮನೆಯಲ್ಲಿ ಏನಾದ್ರು ಬ್ಯಾಕ್ ಗ್ರೌಂಡ್ ಮೆಡಿಕಲ್ ಫೀಲ್ಡ್ ಬಂದಿದ್ದೀರಾ ಹೇಗೆ? ಆ ತರ ಆಪ್ಷನ್ ಆಗಿ ನಾನು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿಲ್ಲ. ಏನು ಸಿಗ್ಲಿಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಕ್ಕ ಕೂಡ BSc ನರ್ಸಿಂಗ್ ಮಾಡಿದ್ರು. ಅದನ್ನೇ ಇಟ್ಕೊಂಡು ಸ್ವಲ್ಪ ಮುಂದೆ ಏನಾದ್ರು ಗೌರ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಪ್ರೈವೇಟ್ ಅಲ್ಲಿ ಮಾಡ್ಕೊಂಡು ಏನಾದ್ರು ಮಾಡ್ಕೋಬಹುದು ಅನ್ಕೊಂಡು ಮಾಡಿದ್ದೆ. ಈಗ ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಸರ್, BSc ನರ್ಸಿಂಗ್ ನಿಮಗೆ ಈಸಿ ಅನ್ಸುತ್ತಾ ಅಥವಾ ಡಿಫಿಕಲ್ಟ್ ಅನ್ಸುತ್ತಾ ಸರ್? ನೋಡೋಗಿ ಏನ್ ಅನ್ಸುತ್ತೆ ಅಂದ್ರೆ BSc ನರ್ಸಿಂಗ್ ಇಂಗ್ಲಿಷ್ ಇರುತ್ತೆ, ಫುಲ್ ಇಂಗ್ಲಿಷ್ ಇರುತ್ತೆ, ಟಫ್ ಇರುತ್ತೆ. ಮೆಡಿಕಲ್ ಕೋರ್ಸ್ ಸ್ವಲ್ಪ ಟಫ್ ಇರುತ್ತೆ ಅಂತ ಅನ್ಕೋತಾರೆ. ಆದ್ರೆ BSc ನರ್ಸಿಂಗ್ ಅಲ್ಲಿ ಅಷ್ಟೇನು ಇಲ್ಲ. ಮೆಡಿಕಲ್ ಅಂದ್ರೆ ಸ್ವಲ್ಪ ಬೇಸಿಕ್ ಎಲ್ಲ ಇರುತ್ತೆ, ಸ್ವಲ್ಪ ಓದ್ಬೇಕು. ಪಾಸ್ ಆಗೋದೇನು ಈಸಿ, ಆದ್ರೆ ಅಷ್ಟು ಅನ್ಕೊಂಡಷ್ಟು ಟಫ್ ಇಲ್ಲ. ಸ್ವಲ್ಪ ಇಳಿದ್ ನೋಡಿದ್ರೆ ಗೊತ್ತಾಗುತ್ತೆ, ಹೊರಗಡೆ ನೋಡೋಕೆ ಟಫ್ ಅನ್ಸುತ್ತೆ. ನೀವ್ ಹೆಂಗೆ ಸರ್ ಕಾಲೇಜ್ ಟೈಮಲ್ಲಿ ನೀವು ಬ್ಯಾಕ್ ಬೆಂಚರ, ಟಾಪರ ಅಥವಾ ಎವರೇಜ್ ಸ್ಟೂಡೆಂಟ್ ಅಂತ? ಆತರ ಏನಿಲ್ಲ, ಸ್ವಲ್ಪ ಎವರೇಜ್ ಸ್ಟೂಡೆಂಟ್ ಕಾಲೇಜಲ್ಲಿ. ಹಿಂದೆನೂ ಇರ್ತಿರ್ಲಿಲ್ಲ, ಮುಂದೆನೂ ಇರ್ತಿರ್ಲಿಲ್ಲ. ಈಗ ನೀವು BSc ಮುಗಿಸಿದ ತಕ್ಷಣ ಸರ್, ಹೆಂಗೆ ನೀವು ಏಮ್ಸ್ ಓದ್ಬೇಕು ಅಂತ ನಿಮ್ಗೆ ಹೆಂಗ್ ಪ್ಲಾನ್ ಬಂತು ಸರ್? ಏಮ್ಸ್ ಅನ್ಕೊಂಡ್ರೆ ಕಾಲೇಜ್ ಮುಗಿದ ತಕ್ಷಣ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅಲ್ಲಿ ನಮ್ದು ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ರು, ಚೆನ್ನಾಗಿ ಫ್ರೆಂಡ್ಶಿಪ್ ಬೆಳೆದಿತ್ತು. ಅವರು ಕಾಂಪಿಟೇಟಿವ್ ಹೋಗೋಣ ಅಂತ ಹೇಳಿದ್ರು. ನಾನು ಇಲ್ಲ, ಪ್ರೈವೇಟ್ ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡೆ. ಅವ್ರಂಗೆ ಫೋರ್ಸ್ ಮಾಡಿ 1 year ಓದೋಣ, 1 year ಆದ್ಮೇಲೆ ಆಗ್ಲಿಲ್ಲ ಅಂದ್ರೆ ಜಾಬ್ ಪ್ರೈವೇಟ್ ಅಲ್ಲಿ ಮಾಡೋದಿದ್ದೇ ಇದೆ. ಸ್ವಲ್ಪ ಓದೋಣ, ಒಂದಿಷ್ಟು ನಮ್ಮ ಎಫರ್ಟ್ ಹಾಕೋಣ, ಆಗ್ಲಿಲ್ಲ ಅಂದ್ರೆ ಮುಂದೊಂದು ಆಗುತ್ತೆ, ಅಟ್ಲೀಸ್ಟ್ ಟ್ರೈ ಅದು ಮಾಡಿ ಬಿಡೋಣ ಅಂತ ಹೇಳಿ ಮೋಟಿವ್ ಮಾಡಿ ನಾನು ಕರ್ಕೊಂಡು ಹೋಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡಿದ್ವಿ. ನಿಮ್ ಫ್ರೆಂಡ್ಸ್ ಜೊತೆ ಸೇರಿ ಸಜ್ಜನರ ಸಂಘ ಜೀವನ ಸವಿದಂತೆ ಅಂತ ಅವ್ರ ಒತ್ತಾಯದಿಂದ ನೀವು ಜಾಬ್ ಇಟ್ರಿ. ಹೇಗೆ ಸರ್, ನೀವು ಕಾಲೇಜಲ್ಲಿ ಇರ್ಬೇಕಾದ್ರೆ ಹೆಂಗ್ ಸ್ಟಡೀಸ್ ಮಾಡ್ತಾ ಇದ್ರಿ? ಕಾಲೇಜಲ್ಲಿ ಅಂದ್ರೆ ಕಂಟಿನ್ಯೂ ಸ್ಟಡಿ ಮಾಡ್ತಿದ್ವಾ, ರೆಗ್ಯುಲರ್ ಸ್ಟಡಿ ಮಾಡ್ತಿದ್ರಾ, ಅಥವಾ ಹಿಂಗೆ ಎಕ್ಸಾಮ್ ಬಂದಾಗ ಮಾತ್ರನಾ? ಇಲ್ಲ ಅಂದ್ರೆ ಕಾಲೇಜ್ ಅಂದ್ಮೇಲೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಆತರ ಎಕ್ಸಾಮ್ ಸಮೀಪ ಬಂದಾಗ ಸ್ವಲ್ಪ ಓದ್ತಿದ್ವಿ, 1 month ಎಫರ್ಟ್ ಹಾಕ್ತಿದ್ವಿ, ಸ್ವಂತ ಎಫರ್ಟ್ ಹಾಕಿ. ಅಟ್ಲೀಸ್ಟ್ ಫಸ್ಟ್ ಇಯರ್ ಅಲ್ಲಿ ಏನ್ ಕಲ್ತಿದ್ವಿ, ಆ ಇಯರ್ ಅಲ್ಲಿ ಏನ್ ಕಲ್ತಿದ್ವಿ ಅನ್ನೋದೊಂದು ನಾಲೆಜ್ ಅಟ್ಲೀಸ್ಟ್ ಬರ್ತಿತ್ತು. ಅಂದ್ರೆ ಎಕ್ಸಾಮ್ ಪೂರ್ತಿಕ ಓದ್ತಿದ್ವಿ. ಎಕ್ಸಾಮ್ ಮಾತ್ರ ಓದಿದ್ವಿ. ಈಗ BSc ನರ್ಸಿಂಗ್ ಮುಗಿದ ತಕ್ಷಣ ನಿಮ್ಗೆ ತುಂಬಾ ಚಾಯ್ಸಸ್ ಇರುತ್ತೆ. ನೀವು ಬೇಕಂದ್ರೆ ಅಬ್ರಾಡ್ ಹೋಗ್ಬೋದು, ಇಲ್ಲಾಂದ್ರೆ ಮಾಸ್ಟರ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಟೀಚಿಂಗ್ ಸೈಡ್ ಹೋಗ್ಬೋದು. ಈ ಕರ್ನಾಟಕದಲ್ಲಿ CHU ನಡೀತಾ ಇದೆ, CHU ಹೋಗ್ಬೋದಿದ್ದು. ನೀವು ಎಲ್ಲರೂ ಬಿಟ್ಟು ನಾನು ನರ್ಸಿಂಗ್ ಆಫೀಸರ್ ಆಗ್ಬೇಕು, AIMS ಅಲ್ಲಿ ಆಗ್ಬೇಕು ಅಂತ ನಿಮ್ಗೆ ಯಾರು ಮೋಟಿವೇಟ್ ಮಾಡಿದ್ರು ಸರ್? ಹಿಂಗೆ ನಮ್ ಮೋಟಿವ್ ಅನ್ಕೊಂಡ್ರೆ, ನಮ್ ಸೀನಿಯರ್ಸ್, ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ಏಮ್ಸ್ ಅಲ್ಲಿ ಸೆಲೆಕ್ಟ್ ಆದ್ರು. ಅವರು ನಮ್ಗೆ ಇಂಥವ್ರು ಆಗಿದ್ದಾರೆ ಅಂತ ಗೊತ್ತಿದ್ದಿಲ್ಲ. ಬಟ್ ಕಾಲೇಜ್ ಬಂದು ಅವ್ರು ಆಗೋದಿರ್ಲಿ, ನಮ್ಮನ್ನು ಆಗೋ ತರ ಒಂದ್ ಮೋಟಿವ್ ಮಾಡಿದ್ರು. ಅವರು ಒಂದ್ ಕ್ಲಾಸಸ್ ಹೇಳಿದ್ರು, ಒಂದ್ ಕ್ಲಾಸ್ ಹೇಳಿ ಈ ತರ ಇದೆ, ಇಷ್ಟು ಪೇಮೆಂಟ್ ಇದೆ, ಇಂಡಿಯಾದಲ್ಲಿ ಒಂದು ಬೆಸ್ಟ್ ಅಪರ್ಚುನಿಟಿ ಅನ್ಕೋಬಹುದು, ಬೆಸ್ಟ್ ಜಾಬ್, ಬೆಸ್ಟ್ ಪ್ಲೇಸ್ಮೆಂಟ್ಸ್ ಇದೆ. ಅದೆಲ್ಲ ಸ್ವಲ್ಪ ನಾಲೆಜ್ ಅವಾಗ ನಮ್ ಸೀನಿಯರ್ಸ್ ಬಂದು ಕೊಟ್ಟು ಹೋಗ್ತಾ ಇದ್ರು. ಸರ್, ಹಿಂಗೆ ನೀವಿಂಗ್ ಸ್ಟಾರ್ಟ್ ಮಾಡಿದ್ರಿ ಏಮ್ಸ್ಗೆ ಪ್ರಿಪೇರ್ ಆಗೋದಾ? ಈಗ ಏಮ್ಸ್ಗೆ ಅಂತ ಸಪರೇಟ್ ಪ್ರಿಪರೇಷನ್ ಬೇಕಾಗತ್ತಾ, ಅಥವಾ ನೀವು ಜನರಲ್ ಆಗಿ ಏನ್ ಓದಿದಿರಾ ಅದ್ರಿಂದನೇ ಮಾತ್ರ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ ಸಾಧ್ಯ ಆಗುತ್ತಾ? ಹಂಗ ಅನ್ಕೊಂಡ್ರೆ ಥಿಯರಿಗೆ ಓದೋದೇ ಬೇರೆ, ಕಾಂಪಿಟೇಟಿವ್ ಓದೋದೇ ಬೇರೆ. ನರ್ಸಿಂಗ್ ಅಲ್ಲಿ ಅನ್ಕೋತೀನಿ ನಾನು. ಬೇರೆಯವ್ರಲ್ಲಿ ಅಷ್ಟು ನಾಲೆಜ್ ಇಲ್ಲ. ಬಟ್ ಕಾಲೇಜ್ ಅಲ್ಲಿ ನಾವು ಥಿಯರಿ ಎಕ್ಸಾಮ್ ಬರೆಯೋದಂದ್ರೆ ಒಂದ್ ಲೈನ್ ಕ್ವಶನ್ ಇರುತ್ತೆ, ನಾವು ಅಲ್ಲಿ 1 page ಗಟ್ಲೆ ಬರೆಯೋದಿರುತ್ತೆ. ಕಾಂಪಿಟೇಷನ್ ಅಲ್ಲಿ ಒಂದ್ 4 ರಿಂದ 5 ಲೈನ್ ಇಲ್ಲ ಒಂದ್ ಪ್ಯಾರಾನ ಕೊಟ್ಟು ಒಂದು ಆಪ್ಷನ್ ಸೆಲೆಕ್ಟ್ ಮಾಡೋದಿರುತ್ತೆ ನಮ್ಗೆ. ಅದು ಡಿಫರೆಂಟ್ ಇರುತ್ತೆ. ಕಾಂಪಿಟೇಷನ್ ಬೇರೆ, ಥಿಯರಿನೇ ಬೇರೆ. ನೀವು ಎಕ್ಸಾಮ್ಗೆ ಏಮ್ಸ್ ಪ್ರಿಪರೇಷನ್ ನಿಮ್ ಜೊತೆಗೆ ಸ್ಟಾರ್ಟ್ ಮಾಡಿದ್ರಾ, ಅಥವಾ ಕೋರ್ಸ್ ಎಲ್ಲ ಮುಗಿದ ನಂತರ ಸ್ಟಾರ್ಟ್ ಮಾಡಿದ್ರಾ? ಹೆಂಗೆ ಫಸ್ಟ್ ಇಂದಾನೇ ಸ್ಟಡಿ ಮಾಡ್ತಾ ಇದ್ರಾ ಏಮ್ಸ್? ಇಲ್ಲ. ಕಾಲೇಜಲ್ಲಿ ನಾನು ಕಾಂಪಿಟೇಷನ್ ಅಂತ ಏನು ಓದ್ಲಿಲ್ಲ, ಬರೀ ಏನೋ ಎಕ್ಸಾಮ್ ಓದಿದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಕನ್ಬರಿಯನ್ಸ್ ಅಂತ ಇದ್ರು, ಒಂದ್ 5 ಜನ. ಅವರೆಲ್ಲ ಸೇರಿ ಓದೋಣ ಅಂತ ಹೇಳಿ ಕೋಚಿಂಗ್ ಜೈಪುರ್ಗೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿ ಕೋಚಿಂಗ್ ಹೋದ್ವಿ. ಅಲ್ಲಿ ಅಂದ್ರೆ ಫ್ರೆಂಡ್ಸ್ ಅಂದ್ಮೇಲೆ ಒಂಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯ್ತು ನಮ್ದಲ್ಲಿ. ಸ್ಟಡಿ ಎನ್ವಿರಾನ್ಮೆಂಟ್ ಎಲ್ಲರೂ ಒಂದೇ ತರ, ನಾವು ಓದ್ತೀವಿ, ಅವರು ಓದ್ತಾರೆ, ಫ್ರೆಂಡ್ಸ್ ಎಲ್ಲರೂ ಸೇರಿ ಡಿಸ್ಕಷನ್ ಆಗ್ತಿತ್ತು.
ಒಂದ್ ಹೆಲ್ದಿ ಡಿಸ್ಕಷನ್, ಫ್ರೆಂಡ್ಸ್ ಗ್ರೂಪ್ ಅಂದ್ರೆ ಆತರ ಇರ್ಬೇಕು ಅಂತ ಅನ್ಕೋತೀನಿ ನಾನು. ಎಲ್ಲಾರು ಒಂದೇ ಮೈಂಡ್ ಸೆಟ್, ಓದ್ಬೇಕನ್ನೋರು ಇರ್ತಾರೆ. ಒಳ್ಳೆ ಸಹಪಾಠಿಗಳು ಸಿಕ್ಕಿದ್ರು ನಿಮ್ಗೆ. ಹೌದು. ಈಗ ಹೆಂಗೆ ನೀವು ಓದ್ತಿರ್ಬೇಕಾದ್ರೆ ಅಲ್ಲಿ ಏನ್ ಜೈಪುರ್ ಹೋಗಿದ್ರಿ, ನಿಮ್ ಮನೇಲಿ ನಾನಿಲ್ಲ ಎಲ್ಲರ ಮನೇಲಿ ಒಂದು ಒಪಿನಿಯನ್ ಇದೆ, ಪ್ರೊಫೆಷನಲ್ ಡಿಗ್ರಿ ಚೂಸ್ ಮಾಡಿದಾನೆ ಅಂದ್ರೆ 4 ವರ್ಷ ಮುಗಿತು ನೀನ್ ಜಾಯಿನ್ ಆಗ್ಬೇಕು, ಡ್ಯೂಟಿ ಮಾಡ್ಬೇಕು ಅಂತ ಇರುತ್ತೆ. ನೀನ್ ಅದಾದ್ಮೇಲೆ ಓದ್ತೀನಿ ಅಂದಾಗ ನಿಮ್ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು? ಒಪ್ಕೊಂಡ್ರ ಈಸಿಯಾಗಿ? ನಮ್ಮ ಮನೇಲಿ ಅಂತ ಅಲ್ಲ, ಎಲ್ರ ಮನೇಲಿ ಹಾಗೆ ಇರುತ್ತೆ. ಒಂದ್ಸಲ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ನೀನ್ ಓದ್ತೀಯ ಅಂತ ಕೇಳಲ್ಲ, ಏನ್ ವರ್ಕ್ ಮಾಡ್ತೀಯ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಮತ್ತೆ ನಮ್ಮ ಮನೇಲಿನೂ ಅಷ್ಟು ಸರಳಾಗಿ ಮಾಡ್ಲಿಲ್ಲ, ಬಟ್ ಸ್ವಲ್ಪ ಕನ್ವಿನ್ಸ್ ಮಾಡಿದೆ. ಕನ್ವಿನ್ಸ್ ಆದ್ರು, ಸ್ವಲ್ಪ ಸಪೋರ್ಟ್ ಬಂತು ಮನೆಯಿಂದ. ಹೊರಗಡೆ ಸ್ವಲ್ಪ ಮನೆ ಬಿಟ್ಟು ಸ್ಟಡಿ ಮಾಡಿದ್ವಿ. ಈಗ ನೀವು ಹೆಂಗ್ ಪ್ರಿಪೇರ್ ಮಾಡ್ತಿದ್ರಿ? ಅಂದ್ರೆ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ ಈ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಂತ ಟೈಮಲ್ಲಿ? ಎಕ್ಸಾಮ್ ಪ್ರಿಪರೇಷನ್ ಅಂದ್ರೆ ಮೊದ್ಲು ನಾವು ಸ್ಟಡಿ ಮುಗಿಸ್ಬೇಕಂದ್ರೆ ನಮ್ಗೆ ಅವಾಗ ಕೋಚಿಂಗ್ ತಗೊಂಡಿದ್ದೆ. ಮಾರ್ನಿಂಗ್ ಇಂದ ಈವ್ನಿಂಗ್ ತನ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ಕ್ಲಾಸಸ್ ಮುಗಿದಾದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಒಳ್ಳೆ ಏನು ಕ್ಲಾಸಸ್ ಕೇಳ್ತಾರ ಅದನ್ನ ರಿವಿಷನ್ ಮಾಡೋದಿರುತ್ತೆ. ರಿವಿಷನ್ ಆದ್ಮೇಲೆ ಮತ್ತೆ ಟೈಮ್ ಹೋದ್ರೆ ಮತ್ತೆ ಎಕ್ಸ್ಟ್ರಾ ಓದ್ಬೇಕು, ಎಕ್ಸ್ಟ್ರಾ ಎಫರ್ಟ್ ಇರ್ಬೇಕು. ನಾರ್ಮಲಿ ಅಷ್ಟೇ ಓದಿದ್ರೆ ನಡೆಯಲ್ಲ, ಎಕ್ಸ್ಟ್ರಾ ಎಫರ್ಟ್ ನಮ್ಮ ಕಡೆಯಿಂದ ಬೇಕು ಅಂತ. ಈ ಹೆಂಗೆ ಸರ್ ನೀವು ಓದ್ತಿದ್ರಿ ಅಂತ ಅದಕ್ಕೋಸ್ಕರ ಸಪರೇಟ್ ಆಗಿ ಟೈಮ್ ಟೇಬಲ್ ಏನಾದ್ರು ಮೇಂಟೈನ್ ಮಾಡಿದ್ರೆ ಅಥವಾ ಫ್ಲೋ ವಿತ್ ಹೋಗ್ತಿದ್ರಾ? ಒಂದ್ಸಲ ನಮ್ದು ಕೋಚಿಂಗ್ ಎಲ್ಲ ಅಂದ್ರೆ ಥಿಯರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಟೈಮ್ ಟೇಬಲ್ ಅಂತ ಹಾಕೋಬೇಕು. 2 ಮಂತ್ ಎಕ್ಸಾಮ್ ಇದೆ ಅಂದ್ರೆ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಪರ್ ಸಬ್ಜೆಕ್ಟ್ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಆದ್ಮೇಲೆ ಇಷ್ಟು ದಿವಸ ಥಿಯರಿ ಓದ್ಬೇಕು, ಇಷ್ಟು ಗಂಟೆ ನಾವು ಅದನ್ನ ಕ್ವಶನ್ ಆನ್ಸರ್ ಬಿಡಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಓದ್ಬೇಕಾದ್ರೆ ಟೆಸ್ಟ್ ಸೀರೀಸ್ ಏನಾದ್ರು ಪರ್ಚೇಸ್ ಮಾಡಿದ್ರಾ ಸರ್? ಟೆಸ್ಟ್ ಸೀರೀಸ್ ಪರ್ಚೇಸ್ ಮಾಡಿದ್ದೆ, ಬಟ್ ಸ್ಟಾರ್ಟಿಂಗ್ ಟೆಸ್ಟ್ ಸೀರೀಸ್ ತಗೊಳ್ಳೋದು ತಪ್ಪು ಅನ್ಕೋತೀನಿ. ಯಾಕಂದ್ರೆ ಥಿಯರಿ ಬೇಕು ನಮ್ಗೆ. ಥಿಯರಿ ಆದ್ಮೇಲೆ ಸ್ವಲ್ಪ ಸ್ಟೇಬಲ್ ಆಗಿ ನಾಲೆಜ್ ಬಂತು ಅಂದ್ಮೇಲೆ ಸ್ವಲ್ಪ ಟೆಸ್ಟ್ ಸೀರೀಸ್ ತಗೋಬೇಕು. ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಒಂದ್ ವರ್ಷ ಎಲ್ಲ ಚೆನ್ನಾಗಿ ಓದಿರ್ತೀವಿ, ಎಲ್ಲ ನಾಲೆಜ್ ಇರುತ್ತೆ. ಎಕ್ಸಾಮ್ ಹೇಗ್ ಅಟೆಂಡ್ ಮಾಡೋದೇ ಗೊತ್ತಿಲ್ಲ ಅಂದ್ರೆ ಅದೆಲ್ಲ ಓದಿದ್ ವೇಸ್ಟ್ ಆಗುತ್ತೆ. ಅದ್ರ ಸಲುವಾಗಿ ಟೆಸ್ಟ್ ಸೀರೀಸ್ ತಗೊಂಡೆ. ಟೆಸ್ಟ್ ಸೀರೀಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ನಾನು ಕ್ವಶನ್ ಅದ್ರೊಳಗೆ ಬರ್ತಾವು, ಅವೇ ಕ್ವಶನ್ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕಿಂತ ನಾವ್ ಅದ್ರೊಳಗ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತೀವಿ, ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಯಾವ ತರ ನೆಗೆಟಿವ್ ಕಂಟ್ರೋಲ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್. ಟೆಸ್ಟ್ ಇಂಪಾರ್ಟೆನ್ಸ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಈಗ ನೆಗೆಟಿವ್ ಕಂಟ್ರೋಲ್ ಅದ್ರಲ್ಲ ಸರ್, ನಿಮ್ದು ಎಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸರ್? ಪರ್ ಕ್ವಶನ್ 0.33 ನೆಗೆಟಿವ್ ಮಾರ್ಕ್. ಒಂದ್ ಅಂದ್ರೆ negative ಮೂರು ಇರುತ್ತೆ. ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. 1/3 ನೆಗೆಟಿವ್ ಇರುತ್ತೆ. ಹ್ಮ್. ಸರ್, ಈಗ ನೀವು ಇದೇ ನಿಮ್ದು ಫಸ್ಟ್ ಎಕ್ಸಾಮ್ ಇದೇ ಫಸ್ಟ್ ಅಟೆಂಡ್ ಮಾಡಿ ಇದ್ರಲ್ಲೇ ಸೆಲೆಕ್ಟ್ ಆದ್ರೆ ಅಥವಾ ಇದಕ್ಕಿಂತ ಮುಂಚೆ ನೀವು ಬೇರೆ ಯಾವ್ದಾದ್ರು ಎಕ್ಸಾಮ್ ಕಟ್ಟಿ ಸೆಲೆಕ್ಟ್ ಆಗದೆ ವಿಫಲಗಳೇನಾದ್ರು ಆಗಿದ್ರಾ? ಹಾ, ಅದು ಫೇಲ್ಯೂರ್ ಇಸ್ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್. ಅಂದ್ರೆ ನಾವು ಪ್ರಿಪರೇಷನ್ ಇಲ್ಲ ಅಂದ್ರೂ ಸ್ವಲ್ಪ ನಾಲೆಜ್ ಇತ್ತು. ಅವಾಗ ಎಕ್ಸಾಮ್ ಕೊಟ್ಟಿದ್ವಿ, ಬಟ್ ಆಗಿಲ್ಲ. ಒಂದ್ 3-4 ಎಕ್ಸಾಮ್ ಆಗಿಲ್ಲ, ಒಂದು 5ನೇ ಎಕ್ಸಾಮ್ ಸೆಲೆಕ್ಟ್ ಆಯ್ತು. ಯಾವ ಎಕ್ಸಾಮ್ ಕೊಟ್ಟಿದ್ರಿ ಅಂತ ಒಂಚೂರು ಹೇಳ್ಬೋದು? SGPJ 2 ಎಕ್ಸಾಮ್, ಒಂದು UPMS, ನಾರ್ಸೆಟ್ 4 ಕೊಟ್ಟಿದ್ದೆ. ಎಲ್ಲ ಎಕ್ಸಾಮ್ ಕೊಟ್ಟು ಅದರಲ್ಲಿ ಸ್ವಲ್ಪ ಕಡಿಮೆ ಸ್ಕೋರ್ ಬಂತು. ಸ್ವಲ್ಪ ಅದರಿಂದ ಮೋಟಿವ್ ಆಗಿ ಯಾವ್ದು ಎಕ್ಸಾಮ್ ಆಗ್ತಾ ಇಲ್ಲ, ಅದೊಂದು ಪಾಸಿಟಿವ್ ಥಿಂಕ್ ತಗೊಂಡು ಮತ್ತೆ ಓದ್ಬೇಕಾಗುತ್ತೆ. ಈಗ ನಾರ್ಸೆಟ್ 5 ಅಲ್ಲಿ ನೀವು ಸೆಲೆಕ್ಷನ್ ಆಗಿದ್ದು ಲಾಸ್ಟ್ ನಿಮ್ದು. ಹೌದು. ಈಗ ನೀವು ನಾರ್ಸೆಟ್ 5 ಅಲ್ಲಿ ಸೆಲೆಕ್ಷನ್ ಆದಾಗ ನಿಮ್ ರ್ಯಾಂಕಿಂಗ್ ಎಷ್ಟು ಬಂದಿತ್ತು ಸರ್? ನಮ್ದು 548 ರ್ಯಾಂಕ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಆಲ್ ಓವರ್ ಇಂಡಿಯಾ 548 ರ್ಯಾಂಕ್ ಬರೋದು ಅಷ್ಟು ಸುಲಭದ ಮಾತಲ್ಲ ಸರ್. ಈಗ ನಿಮ್ದು ಎಕ್ಸಾಮ್ ಅಲ್ಲಿ 80-20 ರೇಷಿಯೋ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಈಗ 80-20 ರೇಷಿಯೋ ಇರ್ಬೇಕಾದ್ರೆ ತುಂಬಾ ಜನ ಬಾಯ್ಸ್ ಏನ್ ಅನ್ಕೊಂತಾರೆ, ನರ್ಸಿಂಗ್ ಎಲ್ಲ 80% ಹುಡುಗಿರು ಇರ್ತಾರೆ, ಬೇಡಗಳು ಈ ರೀತಿ ನಕಾರಾತ್ಮಕ ಯೋಚನೆ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡೋರು ತುಂಬಾ ಕಡಿಮೆ. ಅಂತವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೆ 80-20 ರೇಷಿಯೋ ನಿಮಗೆ ಅಫೆಕ್ಟ್ ಆಗಿಲ್ವಾ? ನಿಮ್ಗೆ ಅಫೆಕ್ಟ್ ಆಗುತ್ತೆ, ಬಟ್ ಒಂದು ಜಾಬ್ ಅಂತ ನೋಡಿದ್ರೆ ಅಲ್ಲಿ ಜಾಬ್ ಇದೆ, ಅಪರ್ಚುನಿಟಿ ಇದೆ. ಆ 20% ಅಂದ್ರೆ ನಮ್ಮ ಹುಡುಗರಿಗೆ 100% ಅಂತ ಕನ್ಸಿಡರ್ ಮಾಡ್ಕೋಬಹುದು. ಆ 20 ಒಳಗೆ ನಾವು ಹುಡುಗರು ಕಾಂಪೀಟ್ ಮಾಡ್ಬೋದು. 80-20 ಅದು ಯಾಕಂದ್ರೆ ಬೇಸಿಕಲಿ ನರ್ಸಿಂಗ್ ಸ್ವಲ್ಪ ಹುಡುಗಿಗೆ ಜಾಸ್ತಿ ಒತ್ತು ಕೊಡುತ್ತೆ. ಆದ್ರೆ 20% ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು 10,000 ಪೋಸ್ಟ್ ಕರೆದಿದ್ದಾರೆ ಅಂದ್ರೆ 2000 ಒಂದು ಹುಡುಗರಿಗೆ ಮೀಸಲಾತಿ ಇರುತ್ತೆ. 2000 ನಮ್ ಪೋಸ್ಟ್ ಅಂತ ಅನ್ಕೊಂಡು ಅದರಲ್ಲೇ ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ಕೋತೀನಿ ನಾನು. ನಮ್ಗೆ ಎಷ್ಟಿದೆ ಇಲ್ಲ ಅದ್ರಲ್ಲೇ ನಾವು ಅದ್ರಲ್ಲೇ ಕಾಂಪಿಟೇಷನ್ ಕಂಪ್ಲೀಟ್ ಮಾಡ್ಬೇಕು. ಈಗ ನೀವು ಓದ್ಬೇಕಾದ್ರೆ ನಿಮ್ಗೆ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಯಾವ್ದಾದ್ರು ಇತ್ತಾ? ಫೇವ್ರೆಟ್ ಸಬ್ಜೆಕ್ಟ್ ಅಂತ ಸಪ್ರೇಟ್ ಏನಿಲ್ಲ. ಅನ್ಕೊಂಡ್ರು MSN ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಯಾಕಂದ್ರೆ ಒಂದು ಹ್ಯೂಜ್ ಸಬ್ಜೆಕ್ಟ್. ಎಲ್ಲಾ ತರ ಹ್ಯೂಮನ್ ಬಾಡಿ ಡೀಟೇಲ್ ಆಗಿ ಸ್ಟಡಿ ಇರುತ್ತೆ. ಅದನ್ನ ಸ್ಟಡಿ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗಂತ MSN ಓದಿದ್ರೆ ಸೆಲೆಕ್ಟ್ ಆಗಲ್ಲ. ಎಲ್ಲಾನು ಬೇಕು. ಒಂದು ಕಾಂಪಿಟೇಷನ್ ಕೇಳಿದ್ರೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನಾವು
ಇಂಟ್ರೆಸ್ಟ್ ಕೊಡ್ಬೇಕು, ಇಂಟ್ರೆಸ್ಟ್ ಕೊಟ್ಟು ಓದ್ಬೇಕು. ಬೇರೆ ಸಬ್ಜೆಕ್ಟ್ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಅದ್ರ ಮೇಲೆ ನೆಗ್ಲೆಕ್ಟ್ ಮಾಡಿ ಇದು ಏನು ಓದೋದಂತ ಬಿಡ್ಬಾರ್ದು. ಎಲ್ಲಾನು ಕವರ್ ಮಾಡ್ಬೇಕಾಗತ್ತೆ, ಎಲ್ಲಾನು ಇಂಟ್ರೆಸ್ಟ್ ತೋರಿಸ್ಬೇಕಾಗತ್ತೆ ಎಲ್ಲಾದ್ರ ಮೇಲೆ. ಈಗ ನಿಮಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಯಾವ್ದಾದ್ರು ಇತ್ತಾ ಸರ್? ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಏನಿಲ್ಲ, ಸ್ವಲ್ಪ ಇರುತ್ತೆ, ಹೇಳ್ಬಾರ್ದು, ಯಾಕಂದ್ರೆ ಒಬ್ಬೊಬ್ರಿಗೆ ಫೇವ್ರೇಟ್ ಇರುತ್ತೆ, ಒಬ್ಬೊಬ್ರಿಗೆ ಇರಲ್ಲ. ಅಂದ್ರೆ ನೀವು ಆ ಸಬ್ಜೆಕ್ಟ್ ಗಳನ್ನ ಹಿಂಗ್ ಕವರ್ ಮಾಡ್ತೀವಿ, ಇಷ್ಟಪಟ್ಟವ್ರನ್ನ ಹಿಂಗೊಂಡು ಓದೇ ಬಿಡ್ತೀವಿ. ಈಗ ನಿಮ್ಗೆ ಡಿಫಿಕಲ್ಟ್ ಅನ್ನೋದನ್ನ ನಾವ್ ಹಿಂಗ್ ಇಷ್ಟಪಡ್ಬೇಕು ಅದು ಇಂಪಾರ್ಟೆಂಟ್. ರಿವಿಷನ್ ಅನ್ನೋದಿರುತ್ತಲ್ಲ, ಅದು ಇಂಪಾರ್ಟೆಂಟ್. ನಮ್ಗೆ ಇಂಟ್ರೆಸ್ಟ್ ಸಬ್ಜೆಕ್ಟ್ ನಮ್ಗೆ ಜಾಸ್ತಿ ಓದಿರ್ತೀವಿ, ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಬಹಳ ದಿನ ನಮ್ಗೆ ನೆನಪಲ್ಲಿ ಇರುತ್ತೆ. ಸ್ವಲ್ಪ ಹಾರ್ಡ್ ಇದ್ದಿದ್ದು ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಸ್ವಲ್ಪ ಹಾರ್ಡ್ ಅನ್ಸಿದ್ದು ಜಾಸ್ತಿ ರಿವಿಷನ್ ಮಾಡ್ಬೇಕು, ಜಾಸ್ತಿ ಓದ್ಬೇಕು, ಅದರಿಂದ ತಿಳ್ಕೊಬೇಕು, ಅದನ್ನ ಇಂಟ್ರೆಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದು ಇಷ್ಟ ಇಲ್ಲ ಅಂತಾನೆ ಇಟ್ಕೋಬಾರ್ದು, ಅದನ್ನ ಬದಲಾಯಿಸಿ ಇಷ್ಟ ಪಡೋ ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಈಗ ಸರ್ ನಿಮ್ ಮನೇಲಿ ನಿಮ್ಗೆ ಒಪ್ಪಿದ್ರು, ನೀವು ಆಫ್ಲೈನ್ ಕೋಚಿಂಗ್ ಹೋಗ್ರಿ. ಈ ಎಷ್ಟೋ ಮನೆ ಅಸ್ಪೈರೆಂಟ್ಸ್ ಮನೆಯಲ್ಲಿ ಅವ್ರಿಗೆ ಎಕನಾಮಿಕಲಿ ಸ್ಟೇಬಲ್ ಇರಲ್ಲ, ಇಲ್ಲ ಮನೆಯವ್ರನ್ನ ಕಳ್ಸಕ್ ಆಗ್ತಿರಂಗ ಯಾವ್ದೋ ಪರಿಸ್ಥಿತಿ ಇರುತ್ತೆ. ಅವ್ರ ಹೆಂಗೆ ಸರ್ ಸೆಲ್ಫ್ ಸ್ಟಡಿ ಮಾಡ್ಬಿಟ್ಟು ನರ್ಸಿಂಗ್ ಆಫೀಸರ್ ಆಗ್ಬೋದಾ, ಅಥವಾ ಅವ್ರು ಅದಕ್ಕೆ ಏನಾದ್ರು ಬೇರೆ ಅಲ್ಟರ್ನೇಟ್ ವೇಸ್ ಇದೆಯಾ ನಿಮ್ ಹತ್ರ? ಎಕನಾಮಿಕಲಿ ಅಂತ ಬಂದ್ರೆ, ಎಕನಾಮಿಕ್ ಇದ್ದವರು ಸ್ವಲ್ಪ ಹೈಯರ್ ಸ್ಟಡಿ ಅಂದ್ರೆ ದೂರ ಹೋಗಿ ಕೋಚಿಂಗ್ ತಗೊಂಡು ಓದ್ಬೋದು. ಎಕನಾಮಿಕಲಿ ವೀಕ್ ಇದ್ದವರು ಸ್ವಲ್ಪ ಡ್ಯೂಟಿ ಮಾಡ್ಕೊತ ಓದ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ, ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ. ಸ್ವಲ್ಪ ಮಾಡ್ತೀನಿ ಇಲ್ಲ ಎಲ್ಲಾ ಬಿಟ್ಟು ಮಾಡ್ತೀನಿ ಅಂದ್ರೆ ಆನ್ಲೈನ್ ಕ್ಲಾಸಸ್ ಇದೆ, ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಕುತ್ಕೊಂಡು ಓದ್ಬೋದು, ಇಲ್ಲ ರೂಮ್ ಮಾಡ್ಕೊಂಡು ಓದ್ಬೋದು. ಸ್ವಲ್ಪ ಟ್ಯಾಲೆಂಟ್ ಬಗ್ಗೆ ಬಂದ್ರೆ ಸ್ವಲ್ಪ ಸ್ಟಡಿ ಚೆನ್ನಾಗಿ ಮೊದ್ಲಿಂದಾನೇ ಸ್ಟಡಿ ಚೆನ್ನಾಗಿದ್ರೆ ಸೆಲ್ಫ್ ಸ್ಟಡಿನೂ ಮಾಡ್ಕೊಂಡು ಮಾಡ್ಬೋದು. ಕಂಪ್ಲೀಟ್ ಆಗಿ ಎಲ್ಲಾನು ಬಿಟ್ಟು ಅದಕ್ಕೆ ಮೀಸಲಿಡ್ಬೇಕಂತ ಏನಿಲ್ಲ, ಕಷ್ಟ ಆದ್ರೆ ಸಾಧ್ಯ ಅಂತ ಹೇಳ್ತೀರಾ? ಕಷ್ಟಪಟ್ಟಾದ್ರೂ ಇಷ್ಟಪಟ್ಟಿದ್ದು ಪಡ್ಕೋಬೇಕು. ಈಗ ನೀವು ಓದೋ ಟೈಮಲ್ಲಿ ನಿಮ್ಗೆಲ್ಲರೂ ಸಪೋರ್ಟ್ ಇದ್ರು, ನಿಮ್ ಫ್ರೆಂಡ್ಸ್ ಇದ್ರು ಅಂತ ಹೇಳಿದ್ರಿ. ನೀವು ಬುಕ್ಸ್ ಬೇರೆ ಬೇರೆ ಬುಕ್ಸ್ ಓದ್ತೀನಿ ಅಂತ ಹೇಳಿದ್ರಿ. ಈಗ ನೀವು ಓದ್ಬೇಕಾದ್ರೆ ಯಾವ್ಯಾವ ಬುಕ್ಸ್ ಓದ್ತಿದ್ರಿ ಅಂತ ಏನಾದ್ರು ಹೇಳಿದ್ರೆ? ನಮ್ದು ಬೇಸಿಕಲಿ ಕೋಚಿಂಗ್ ನೋಟ್ಸ್ ಓದ್ತಿದ್ವಿ, ಅದನ್ನ ಬಿಟ್ರೆ PR ವಾಲ್ಯೂಮ್ 1 ವಾಲ್ಯೂಮ್ 2, ಎನ್ಕ್ಲೆಕ್ಸ್ ಸಾಂಡರ್ಸ್, ಎನ್ಕ್ಲೆಕ್ಸ್ ಮಾಸ್ಬಿ, ಇನ್ನೂ ಜಾಸ್ತಿ ಬೇಕಂದ್ರೆ ಟಾರ್ಗೆಟ್ ಇದೆ, ಲಿಪಿನ್ ಕಾಟ್, ಜಾಸ್ತಿ ಬುಕ್ ಇನ್ನು ಬರ್ತಾ ಇದೆ, ಇನ್ನು ಲಾಂಚ್ ಮಾಡ್ತಾ ಇದ್ದಾರೆ. ರೆಫರ್ ಮಾಡಕ್ ಏನಿಲ್ಲ, ಎಲ್ಲದ್ರಲ್ಲೂ ಒಂದೇ ನರ್ಸಿಂಗ್ ಸಿಲೆಬಸ್ ಇರುತ್ತೆ. ಯಾವ್ದು ಓದ್ತೀವಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಓದಿದ್ರೆ ಬೇರೆ ಬೇರೆ ರೆಫರ್ ಮಾಡೋದಕ್ಕಿಂತ, ಬೇರೆ ಬೇರೆ ರೆಫರ್ ಮಾಡೋದಂದ್ರೆ ಕ್ವಶನ್ಸ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸರ್ ಸೆಲ್ಫ್ ನೋಟ್ಸ್ ಅಂತ ಹೇಳಿದ್ರಲ್ಲ, ನಿಮ್ದು ಎಕ್ಸಾಮ್ ಕ್ರ್ಯಾಕ್ ಮಾಡಕ್ಕೆ ಸೆಲ್ಫ್ ನೋಟ್ಸ್ ತುಂಬಾ ಇಂಪಾರ್ಟೆಂಟ್, ಮಾಡ್ಲೇಬೇಕಾ? ನೋಟ್ಸ್ ಪ್ರಿಪೇರ್ಡ್ ನೋಟ್ಸ್ಗಿನ್ನ ಸ್ವಂತ ನೋಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಮ್ ಮನಸ್ಸಿಟ್ಟು ನಾವು ಇಂಟ್ರೆಸ್ಟ್ ಕೊಟ್ಟು ಯಾವ ತರ ಬರ್ಕೋಬೇಕು ಎಲ್ಲ ಡಿಸೈಡ್ ಮಾಡಿ ನಾವು ಬರ್ದಿರ್ತೀವಿ. ಅದ್ ರೆಡಿಮೇಡ್ ಇತ್ತಂದ್ರೆ ಅದು ಏನ್ ಕೊಟ್ಟಿರ್ತಾರ ಅದ್ ಹೆಂಗಿರುತ್ತೆ ಹಂಗ್ ಓದ್ಬೇಕಾಗುತ್ತೆ. ನಮ್ ಸ್ವಂತ ನೋಟ್ಸ್ ನಾವ್ ಯಾವ ತರ ಬರ್ಕೊಂಡ್ರು ನಾವು ಓದ್ತೀವಿ. ಸ್ವಂತ ನೋಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ರಿವಿಷನ್ ಟೈಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವಂತ ನೋಟ್ಸ್. ಬೇರೆ ಅಂದ್ರೆ ನಾವು ಶಾರ್ಟ್ ಆಗಿ ಬರ್ಕೋಬಹುದು, ಬುಕ್ ಅಲ್ಲಿ ಆದ್ರೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ನಾವು ಶಾರ್ಟ್ ಆಗಿ ಮಾಡ್ಕೊಂಡು ಸ್ವಲ್ಪ ರಿವಿಷನ್ ಗೆ ಹೆಲ್ಪ್ ಆಗುತ್ತೆ. ಸ್ವಂತ ನೋಟ್ಸ್ ಇಂಪಾರ್ಟೆಂಟ್. ಸರ್ ನಿಮ್ ಪ್ರಕಾರ ಒಂದು ನಾಸೆಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕೆ ಎಷ್ಟು ತಿಂಗಳ ಕಾಲ ಡೆಡಿಕೇಟೆಡ್ ಆಗಿರ್ಬೇಕು ಅಂತ ಅನ್ಸುತ್ತೆ? ಮಿನಿಮಮ್ ಎಷ್ಟು ದಿನ ಓದ್ಬೇಕು ಅಂತ? ಡೆಡಿಕೇಶನ್ ಅಂತ ಬಂದ್ರೆ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ಅಂದ್ರೆ ಒಬ್ಬೊಬ್ರು ಎಲ್ಲದೂ ಸೇಮ್ ಇರಲ್ಲ, ಒಬ್ಬರಿಗೆ 4 months ಅಲ್ಲಿ ಆಗುತ್ತೆ, ಒಬ್ಬರಿಗೆ 6 months ಆಗುತ್ತೆ, ಒಬ್ಬೊಬ್ಬರಿಗೆ ವರ್ಷಾನ್ಗಟ್ಲೆ ಓದ್ತಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನಿಲ್ಲ, ಮಿನಿಮಮ್ ಇಲ್ಲ ಅಂದ್ರೆ ಒನ್ ಇಯರ್ ತನಕ 6 to 1 year, 6 months to 1 year ಆಗುತ್ತೆ. ಫುಲ್ ಎಫರ್ಟ್ ಬೇಕು ಆ ತರ. ಅವ್ರ ಎಫರ್ಟ್ಸ್ ಇಂಪಾರ್ಟೆಂಟ್. ಅವ್ರ ಎಫರ್ಟ್ಸ್ 6 ತಿಂಗಳು ದಿನ 1 ಗಂಟೆ ಓದಿದ್ರೆ ಆಗಲ್ಲ. 1 hour ಓದಿದ್ರೆ ಆಗಲ್ಲ. ನಾವು ಸ್ಟಡಿಗೆ ಅಂತ ಕುಂತಿದ್ಮೇಲೆ ಸ್ಟಡಿಗೆ ಟೈಮ್ ಜಾಸ್ತಿ ಕೊಡ್ಬೇಕು, ಓದಿದ್ದೆಲ್ಲ ಬಿಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಎಲ್ಲ ಬಿಟ್ಟು ಓದ್ಬೇಕು. ಓದೋದಂದ್ರೆ ಸುಮ್ನೆ ಓದೋದಲ್ಲ, ಹಾರ್ಡ್ ಆಗಿ ಓದೋದಲ್ಲ, ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು. ಈಗಿನ ಕಾಲದಲ್ಲಿ ಸ್ವಲ್ಪ ಸ್ಮಾರ್ಟ್ ಸ್ಟಡಿನೂ ಬೇಕು, ಹಾರ್ಡ್ ಸ್ಟಡಿನೂ ಬೇಕು. ಅದನ್ನ ಬಿಟ್ಟು ಮೊದಲು ನಮ್ಗೆ ಇಂಟ್ರೆಸ್ಟ್ ಬೇಕು. ಅದನ್ನ ಯಾವ್ದೇ ಸಬ್ಜೆಕ್ಟ್ ಓದ್ತಾ ಇದೀವಿ ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಓದ್ಬೇಕು, ಅದನ್ನ ಪ್ರೀತಿಸಿ ಓದ್ಬೇಕು. ಏನು ಇವತ್ತು ಓದೋದಿದೆ, ಇಷ್ಟು ಮುಗಿಸೋದಿದೆ, ಹೆಂಗಾರು ಮಾಡಿ ಓದ್ ಮುಗಿಸ್ಬಿಟ್ರೆ ಆಗುತ್ತೆ ಅಂತಂದ್ರೆ ತಪ್ಪಾಗುತ್ತೆ. ಅದೇನಿರುತ್ತಲ್ಲ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾ ಇದ್ದೀರಾ. ಈಗ ಸರ್ ಬೇರೆ ಪೋಸ್ಟಿಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಈಗ ಪೊಲೀಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಫೀಲ್ಡ್ ಅಲ್ಲಿರೋ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ, ನರ್ಸಿಂಗ್ ಅಲ್ಲಿ ಕಾಂಪೀಟ್ ಮಾಡೋದು ನಿಮಗೆ ಈಸಿ ಅನ್ಸುತ್ತಾ ಅಥವಾ ಡಿಫಿಕಲ್ಟ್ ಅನ್ಸುತ್ತಾ ಸರ್? ಕಂಪೇರ್ ಮಾಡಿದ್ರೆ ನಮ್ದು ನರ್ಸಿಂಗ್ ಅಲ್ಲಿ ಬಹಳ ಕಾಂಪಿಟೇಷನ್ ಕಡಿಮೆ ಇದೆ ಅನ್ಕೋತೀನಿ. ಬೇರೆ ಪೊಲೀಸ್ ಆಯ್ತು, ಅಲ್ಲೆಲ್ಲ ಲಕ್ಷಾನ್ಗಟ್ಲೆ ಮಂದಿ ಬರೀತಾರೆ, ಅದ್ರಲ್ಲಿ ಸೆಲೆಕ್ಷನ್ ಆಗುತ್ತೆ, ಮತ್ತೆ ಫಿಸಿಕಲ್ ಅದು ಇದು ಇಂಟರ್ವ್ಯೂ ಅಂತ ಬರುತ್ತೆ. ನಮ್ಮಲ್ಲಿ ಆತರ ಇಂಟರ್ವ್ಯೂ ಏನಿಲ್ಲ, 2 ಎಕ್ಸಾಮ್ ಇರುತ್ತೆ. ಆರಾಮಾಗಿ ಜಾಸ್ತಿ ಜನ ಅಂದ್ರೆ 1,20,000 ತನ ಹಾಕಿರ್ತಾರೆ. ಅದ್ರಲ್ಲಿ ರಿಯಲ್ ಆಗಿ ಹೋದವರು ಒಂದಿಷ್ಟು ಜನ ಇರ್ತಾರೆ, ಸುಮ್ನೆ ಹಾಕಿ ಆದ್ರೆ ಆಯ್ತು ಬೆಟ್ರು ಅಂತ ಹಾಕೋರು ಜನ ಬಹಳ ಜನ ಇದಾರೆ.
ಸರ್ ಈಗ ನೀವು ಓದ್ಬೇಕಾದ್ರೆ ಈಗ ಎಕ್ಸಾಮ್ ನ ಓದ್ಬೇಕಾದ್ರೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕೆ ಎಲ್ಲರದ್ದು ಒಂದು ಎಕ್ಸಾಮ್ ಬರೀಬೇಕಂದ್ರೆ ಮೆಥಡ್ ಇರುತ್ತೆ. ಅಂದ್ರೆ ಒಬ್ರು ಎಲಿಮಿನೇಟಿಂಗ್ ಮೆಥಡ್ ಆಗಲಿ ಅಥವಾ ಹಿಂಗೆ ಓದ್ಬೇಕು, ಹಿಂಗ್ ಮಾಡಿದ್ರೆ ಈಸಿ ಅಂತ ಅನ್ಸುತ್ತೆ. ಎಕ್ಸಾಮ್ ಪರ್ಪಸ್ ನೀವೇನಾದ್ರೂ ಟಿಪ್ಸ್ ಕೊಡ್ತಾರೆ? ಇದು ಏನಕ್ಕೆ ಹೇಳ್ತಿದ್ರೆ, ಎಷ್ಟೋ ಜನ ಎಸ್ಪೆರೆಂಟ್ಸ್ ನಿಮ್ ವಿಡಿಯೋ ನೋಡಿ ಸ್ಫೂರ್ತಿ ತಗೋತಾರೆ. ಅವ್ರಿಗೆ ಹೆಲ್ಪ್ ಆಗ್ಲಿಕ್ಕೆ ಕೇಳ್ತಾ ಇದೀನಿ. ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋಕೆ ಅಥವಾ ಎಕ್ಸಾಮ್ ಬರೆಯೋಕೆ ನಿಮ್ದು ಏನಾದ್ರು ಸ್ಪೆಷಲ್ ಟಿಪ್ಸ್ ಅಂತ ಇದೆಯಾ ಸರ್? ಸ್ಪೆಷಲ್ ಟಿಪ್ಸ್ ಅಂತ ಅಂತಂದ್ರೆ ಕ್ಲಿಕ್ ಅಂತ ಹೇಳ್ಬೋದು, ನಾನು ಇದನ್ನ ಯೂಸ್ ಮಾಡಿದ್ದೆ ನನಗೆ ಕ್ಲಿಕ್ ಆಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಎಕ್ಸಾಮ್ ಯಾವ ತರ ಅಟೆಂಡ್ ಮಾಡ್ಬೇಕಂದ್ರೆ, ಒಂದನೇದ್ ರೂಲು ಕ್ವಶನ್ ಗೊತ್ತಿದ್ರೆ ಅಟೆಂಡ್ ಮಾಡ್ಬೇಕು. ಓಕೆ. ಕ್ವಶನ್ ಗೊತ್ತಿದ್ರೆ ಅಟೆಂಡ್ ಮಾಡ್ಬೇಕು, ಆನ್ಸರ್ ಗೊತ್ತಿದ್ರೆ. ಅಂದ್ರೆ ಅದು ಬಿಟ್ಟರೆ ಸ್ವಲ್ಪ 80% ಕರೆಕ್ಟ್ ಆಗ್ತಿದ್ರೆ ಸ್ವಲ್ಪ ಟ್ರೈ ಮಾಡ್ಬೋದು. ನಾನು 100% ಶೋ ಕೊಡಲ್ಲ. ಇನ್ನೊಂದು ಎಲಿಮಿನೇಷನ್ ಮೆಥಡ್ ಅಂತಂದ್ರೆ 4 ಆಪ್ಷನ್ ಇರುತ್ತೆ. ನೀವು ಅದ್ರೊಳಗ 4 ಆಪ್ಷನ್ ಅಲ್ಲಿ ನನ್ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ, ಬಟ್ ತಪ್ಪ ಆನ್ಸರ್ 3 ಇದೆ ಅಂತಂದ ನಮ್ಗೆ ಸೆಲೆಕ್ಟ್ ಮಾಡಕ್ ಬಂದ್ರು ಅದು ರೈಟ್ ಆನ್ಸರ್ ಆಗ್ತೈತಿ. ಅದನ್ನು ಇಂಪಾರ್ಟೆಂಟ್ ಆಗುತ್ತೆ, ಎಲಿಮಿನೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಈಗ ಟೈಮ್ ಮ್ಯಾನೇಜ್ಮೆಂಟ್ ನ ಹೆಂಗ್ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದೆ ಸರ್? ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಅಂದ್ರೆ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ ಯಾವ ತರ ಕೊಡ್ಬೇಕಂದ್ರೆ, ನಾನು ಎಕ್ಸಾಮ್ನೇ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡು ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೊಂದು, ಮತ್ತೆ ಟೆಸ್ಟ್ ಸೀರೀಸ್ ಕೊಟ್ರೆ ಸೆಲೆಕ್ಷನ್ ಆಗತ್ತೆ ಅಂತಂದು ಟೆಸ್ಟ್ ಸೀರೀಸ್ ಅಲ್ಲಿ ಕ್ವಶನ್ ಏನ್ ಬರುತ್ತೆ ಅವೇ ಎಕ್ಸಾಮ್ ಅಲ್ಲಿ ಬರುತ್ತೆ ಅನ್ನೋದು ತಪ್ಪು. ಟೆಸ್ಟ್ ಸೀರೀಸ್ ಇರೋದು ನಮ್ ಪ್ರಾಕ್ಟೀಸ್ಗೋಸ್ಕರ, ನಮ್ ಟೈಮ್ ಮ್ಯಾನೇಜ್ಮೆಂಟ್, ನಮ್ ನೆಗೆಟಿವ್ ಮಾರ್ಕಿಂಗ್ ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಟೆಸ್ಟ್ ಸೀರೀಸ್ ಇರೋದು. ಈಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನೀವು ಹೇಳ್ತೀರಾ ಸರ್? ಈಗ ನೀವು ಎಕ್ಸಾಮ್ ಅಂದ್ರೆ ಎಲ್ರಿಗೂ ಒಂದ್ ಭಯ ಇರುತ್ತೆ. ನೀವು ಓದ್ಬೇಕಾದ್ರೆ 9 ತಿಂಗಳ ಕಾಲ ಓದಿದ್ದೆ ಅಂತ ಹೇಳಿದ್ರಿ. ಆಗ ನಿಮ್ ಮನ್ಸಿಗೂ ಅನ್ಸುತ್ತಾ, ಇಲ್ಲ ನನ್ಗೆ ಆಗ್ಲಿಲ್ಲ ಅಂದ್ರೆ ನನ್ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ಬೇಕಾಗುತ್ತೆ ಅನ್ನೋದಾಗ್ಲಿಲ್ಲ, ನನ್ ನೆಕ್ಸ್ಟ್ ಏನು ಅಂತ ಸೆಕೆಂಡ್ ಥಾಟ್ ಏನಾದ್ರು ಬರ್ತಿತ್ತ ಸರ್? ಎಕ್ಸಾಮ್ ಫಿಯರ್ ಏನಾದ್ರು ಆಗ್ತಿತ್ತ ನಿಮ್ಗೆ? ನಮ್ದು ಫಸ್ಟ್ ಮೋಟಿವ್ ಅಂದ್ರೆ ಭಯ. ಭಯ ಇದ್ರೇನೆ ಓದೋದು. ಅದೇ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್. ನಾನು ಹಂಗೆ ಹೋದ್ರೆ ಏನ್ ಮಾಡ್ಬೇಕು, ಹೊರಗಡೆ 20,000 30,000 ಗೆ ಅಷ್ಟು ಕಷ್ಟಪಟ್ಟು ಡ್ಯೂಟಿ ಮಾಡೋದು ಹೇಗೆ ಅನ್ನೋ ಭಯ ಇಟ್ಕೊಂಡು ಓದ್ತಿದ್ವಿ. ಅದ್ರ ಜೊತೆಗೆ ಮನೆಯಲ್ಲಿ ಏನಂತಾರೆ, ಮನೆಯಲ್ಲಿ ಮಂತ್ಲಿ ಹಣ ಕೇಳ್ತೀವಿ, ರೊಕ್ಕ ಕೇಳ್ತೀವಿ ಮಂತ್ಲಿ. ಅವರು ಯಾವ ತರ ಕೇಳ್ಬೇಕು ಅದನ್ನು ಕೇಳಕ್ಕೂ ಕಷ್ಟ. ಮನೇಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನೆಯಲ್ಲಿ ರೊಕ್ಕ ಕೇಳೋದನ್ನು ಕಷ್ಟನೇ. ಅದು ಒಂದು 23 ಇಯರ್ 20 ವರ್ಷ ಆದ್ಮೇಲೂ ಇನ್ನು ಮನೆಯಲ್ಲಿ ರೊಕ್ಕ ಕೇಳ್ತಾ ಇದೀವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸರ್ ಈಗ ನೀವು ಹೇಳಿದ್ರಲ್ಲ, ಈಗ ಎಕ್ಸಾಮ್ ದಿನ ಹಿಂಗ್ ಅನ್ಸ್ತಿದ್ರೆ ನಿಮ್ಗೆ, ಇವತ್ತು ಎಕ್ಸಾಮ್ ಇದೆ, ನಾನು ಹೋಗ್ತಾ ಇದ್ದೀನಿ, ನಾನು ಬರೀತಾ ಇದೀನಿ, ಓಕೆ ನಿಮ್ಗೂ ಟೆನ್ಷನ್ ಆಗಿ. ಈಗ ನಾರ್ಮಲ್ ಆಗಿ ಎಲ್ಲರಿಗೂ ವಿದ್ಯಾರ್ಥಿಗಳು ಎಷ್ಟೇ ಅವ್ರು ಪ್ರಿಪೇರ್ ಮಾಡಿದ್ರು ಕೂಡ ಒಂಥರ ನರ್ವಸ್ನೆಸ್ ಫೀಲ್ ಆಗುತ್ತೆ. ಎಕ್ಸಾಮ್ ಸೆಂಟರ್ಗೆ ಹೋದ ನಂತರ ಪಾಲ್ಪಿಟೇಷನ್ ಆಗುತ್ತೆ, ಶುರು ಹಿಡಿತೆ. ನಿಮ್ಗೂ ಹಂಗೆ ಆಗ್ತಿತ್ತ? ಎಕ್ಸಾಮ್ ಭಯ ಆಗ್ತಿತ್ತ? ಅದು ಇರೋದೇ ಎಕ್ಸಾಮ್ ಫಿಯರ್. ಅದು ಎಕ್ಸಾಮ್ ಫಿಯರ್. ಥಿಯರಿ ಎಕ್ಸಾಮ್ ಆಗ್ಲಿ, ಕಾಂಪಿಟೇಷನ್ ಎಕ್ಸಾಮ್ ಆಗ್ಲಿ, ಥಿಯರಿ ಎಕ್ಸಾಮ್ ಅಲ್ಲಿ ಆದ್ರೆ ಫೇಲ್ ಆದ್ರೆ ಮತ್ತೆ ಬರೀಬಹುದು 1 ಇಯರ್. ಇದು ಒಂಥರ ಲೈಫ್ ಸೆಟಲ್ ಆಗೋದಿರುತ್ತೆ. ಇದರಲ್ಲಿ ತುಂಬಾ ಭಯ ಇರುತ್ತೆ. ಆ ಭಯ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪ 2-3 ದಿವಸ ಮುಂಚೆನೆ ಎಲ್ಲಾನು ಸ್ವಲ್ಪ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಓದಿ ಇಟ್ಕೋಬೇಕು, ಮೈಂಡ್ ಕೂಲ್ ಆಗಿ ಇಟ್ಕೋಬೇಕು. ಮತ್ತೆ ಮಿಡಲ್ ಯಾವ್ದಾದ್ರು ಎಕ್ಸಾಮ್ ಇತ್ತು ಅಂದ್ರೆ ಅವ್ನ ಅಟೆಂಡ್ ಮಾಡಿರ್ಬೇಕು. ಯಾಕಂದ್ರೆ ಪ್ರೀವಿಯಸ್ಲಿ ಸ್ವಲ್ಪ ಫಸ್ಟ್ ಎಕ್ಸಾಮ್ ಅಂದ್ರೆ ಭಯ ಇರುತ್ತೆ. 2-3 ಎಕ್ಸಾಮ್ ಕೊಟ್ರೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಎಲ್ಲಾನು ಮಾಡ್ತೀನಿ, ಮತ್ತೆ ಮಾನಸಿಕ ಒತ್ತಡ ಹಾಕ್ತಾ ಇರುತ್ತೆ. ಹೌದೌದು. 2-3 ದಿನ ಎಕ್ಸಾಮ್ ಇದೆ ಅಂದ್ರೆ ಆ 2 ದಿನದಲ್ಲಿ ನಾ ಏನಾದ್ರು ರಿವಿಷನ್ ಮಾಡ್ತೀನಿ ಅಂದ್ರೆ ಅದು ಬಹಳ ಪ್ರೆಷರ್ ಆಗುತ್ತೆ ಮೈಂಡ್ಗೆ. ಸ್ವಲ್ಪ ಕೂಲ್ ಆಗಿರ್ಬೇಕು. ಏನಾದ್ರು ಲೈಟ್ ಇದ್ದಿದ್ದನ್ನ ರಿವಿಷನ್ ಮಾಡ್ಬೇಕು. ಜಾಸ್ತಿ ತಗೊಂಡು ನಾ ರಿವಿಷನ್ ಮಾಡ್ತೀನಿ ಅಂದ್ರೆ ಬಹಳ ವಜ್ಜಾಗುತ್ತೆ. 1 ವರ್ಷ ಓದಿದ್ದನ್ನೆಲ್ಲ ಒಂದೇ ದಿನದಲ್ಲಿ ರಿವಿಷನ್ ಮಾಡ್ತೀನಿ, ಎಲ್ಲ ಒಟ್ಟಿಗೆ ತಿನ್ನಕ್ಕಾಗಲ್ಲ, ಅಷ್ಟು ಕೆಪಾಸಿಟಿ ಇರಲ್ಲ. ಈಗ ನಮ್ಗೆ ಸೆಲೆಕ್ಷನ್ ಆಯ್ತು ನಿಮ್ದು, ಆ ಸೆಲೆಕ್ಷನ್ ಆದಂದ್ರೆ ನಿಮ್ಗೆ ಹೆಂಗ್ ಅನಿಸ್ತು ಸಂಭ್ರಮ? ಆ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಹೊರಗಡೆ. ಅದು ಮನಸ್ಸಿನಲ್ಲಿ ಜಾಸ್ತಿ ಖುಷಿ ಇರುತ್ತೆ, ಮನೆಯಲ್ಲಿ ಖುಷಿ ಇರುತ್ತೆ, ಊರಲ್ಲಿ ನಮ್ ಫ್ರೆಂಡ್ಸ್ಗೂ ಖುಷಿ. ಅದು ಬಿಟ್ಟು ಫಸ್ಟ್ ಬಂದ್ರೆ ಪೇರೆಂಟ್ಸ್ ಖುಷಿ ನೋಡೋದು ಬಹಳ ಇಷ್ಟ. ನಿಮ್ ವಿಷಯನ ನೋಡಿ ನಿಮ್ ತಂದೆ ತಾಯಿ ಖುಷಿ ಪಡೋದು ನೋಡಿ ನಿಮ್ಗೆ ಖುಷಿ ಆಯ್ತು. ಈಗ ಸರ್ ನೀವು ಸೆಲೆಕ್ಷನ್ ಆಗಿದ್ದೀರಾ, ಮತ್ತೊಮ್ಮೆ ಅಭಿನಂದನೆಗಳು. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ನಿಮ್ಮಂತೆ ನರ್ಸಿಂಗ್ ಆಫೀಸರ್ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದಾರೆ. ಅವ್ರಿಗೋಸ್ಕರ ಏನಾದ್ರು ಟಿಪ್ಸ್ ಹೇಳ್ಬೇಕು ಅಥವಾ ಅವ್ರಿಗೆ ಏನಾದ್ರು ಕಿರು ಮಾಹಿತಿ ಕೊಡ್ಬೇಕಂದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಡಿಯೋ? ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಈಸಿಯಾಗಿ ಯಾವ್ದು ಸಿಗಲ್ಲ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ಪೇಷನ್ಸ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಮೋಟಿವ್ ಬೇಕು, ಸ್ಯಾಕ್ರಿಫೈಸ್ ಬೇಕು. ಮತ್ತೆ ಮೋಟಿವ್ ಅಂತ ಬಂದ್ಮೇಲೆ ಸ್ವಲ್ಪ ಸೆಲ್ಫ್ ಮೋಟಿವೇಶನ್ ಆಗಿರ್ಬೇಕು. ಯಾಕಂದ್ರೆ ಯಾವ್ದೋ ಒಂದು ವಿಡಿಯೋ ನೋಡಿ ಒಂದ್ 5 ನಿಮಿಷದ ವಿಡಿಯೋ ನೋಡಿದ್ರೆ, ಮೋಟಿವೇಶನ್ ವಿಡಿಯೋ ನೋಡಿದ್ರೆ 1 ಅವರ್ ಮೋಟಿವ್ ಆಗಿರ್ಬೋದು. ಆಮೇಲೆ ಮತ್ತೆ ಒಳ್ಳೆ ಏನ್ ಬಿಡಪ್ಪ ಅಂತ ಹೋಗ್ತೀವಿ. ಸೆಲ್ಫ್ ಮೋಟಿವೇಟೆಡ್ ಆಗಿದ್ರೆ ನಾವು ಯಾವ ಬೇಕಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು.
ಅಂದ್ರೆ ಮೋಟಿವೇಶನ್ ಸೆಲ್ಫ್ ಹಂಗರ್ ಇರ್ಬೇಕು ಅಂತ ಹೌದು ಹೇಳ್ತಿದ್ದೀರಾ. ಆತರ ಮತ್ತೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ, ಡೈಲಿ ರೆಗ್ಯುಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಓದ್ರಿ, ಆಮೇಲೆ ಇನ್ಕ್ರೀಸ್ ಮಾಡಿ, ನಿಮ್ ಕನ್ಸಿಸ್ಟೆನ್ಸಿನ ಜಾಸ್ತಿ ಮಾಡ್ಕೊತಾ ಹೋಗಿ. ಅದು ಇಂಪಾರ್ಟೆಂಟ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮಾಡ್ಬೇಕು. ಮತ್ತೊಳ್ಳೆ ಸ್ಯಾಕ್ರಿಫೈಸ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಸ್ಯಾಕ್ರಿಫೈಸ್ ಮಾಡಿ ಸ್ಟಡಿ ಅವ್ರಿಗೆ ಕೊಡ್ತಾ ಇದ್ದೀರಿ ಅಂದ್ರೆ ಸ್ಟಡಿ ನಿಮ್ಗೆ ಏನಾದ್ರು ಕೊಟ್ಟೆ ಕೊಡುತ್ತೆ. ಆತರ ನೀವೇನಾದ್ರೂ ಒಂದು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನೀವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ನೀವು ಸ್ಯಾಕ್ರಿಫೈಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಏನ್ ಆಗ್ಬೇಕು ಅಂತ ಅನ್ಕೋತಿರಲ್ಲ ಅದೊಂದು ಅದೇ ಸ್ಯಾಕ್ರಿಫೈಸ್ ಆಗಿಬಿಡುತ್ತೆ. ನಿಮ್ ಕನಸಿಗೋಸ್ಕರ ನೀವು ತ್ಯಾಗ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ ಕನಸನ್ನೇ ತ್ಯಾಗ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ಹೌದು. ನಿಜ, ತುಂಬಾ ಉತ್ತಮವಾದ ಮಾತು. ಹೌದು ಸರ್ ಹೇಳಿದಂಗೆ ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದ್ ಎಕ್ಸಾಮ್ ಹೋಯ್ತು ಅಂತ ನೀವು ಫಸ್ಟ್ ಡೇನೆ ಬಿಟ್ಟು ಬಿಟ್ಟಿದ್ರೆ ಇದನ್ನ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಇವಾಗ ಸರ್ ನಗರಲ್ಲಿ ಸರ್ ಆಗ್ತಿರ್ಲಿಲ್ಲ. ಮತ್ತೆ ನಾನು ಓದ್ತೀನಿ ಅಂತ ಕೂತ್ಕೊಂಡು ಒಂದೇ ದಿನ ಎಲ್ಲಾನು ಓದಿ ಸೆಕೆಂಡ್ ಡೇ ಇಂದ ಖಾಲಿ ಇದ್ರೆ ಅದನ್ನು ಆಗ್ಲಿಲ್ಲ. ಅವರು ದಿನ ರೆಗ್ಯುಲಾರಿಟಿ ಇರ್ಬೇಕು ಅಂತ ನೀವ್ ಹೇಳ್ತೀರಾ. ಇಷ್ಟು ಒಳ್ಳೆ ಮಾಹಿತಿನ ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮ ಖುಷಿನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಈ ಕತೆ, ನಿಮ್ಮ ಈ ನಡೆದು ಬಂದ ಅದು ಎಷ್ಟು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅದ್ರ ಜೊತೆಗೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಒಂದು ಟೆಸ್ಟ್ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ತಗೊಂಡು ಟೆಸ್ಟ್ ಟ್ರೈ ಮಾಡಿ, ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಅಲ್ಲಿ ಇದೆ, ಟೆಲಿಗ್ರಾಮ್ ಅಲ್ಲಿ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಫಾಲೋ ಮಾಡಿ. ನಿಮ್ ಹೆಸರು ಹೇಳಿದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕೆ ಹಾಗೆ ನಿಮ್ಗೆ ಕ್ವಶನ್ ಹೇಗೆ ಅಟೆಂಡ್ ಮಾಡ್ಬೇಕು, ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಅವರ ಟೆಸ್ಟ್ ಸೀರೀಸ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.